ಹಾಂ ನೋಡಿ, ಈಗ ನಾನು ಚಿಕ್ಕಬಳ್ಳಾಪುರ ತಾಲೂಕು ಗೌರಿಬಿದನೂರು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಹೊಸಹಳ್ಳಿ ಅನ್ನೋ ಗ್ರಾಮದಲ್ಲಿ ಬಂದಿದ್ದೀನಿ. ಇಲ್ಲಿ ಒಂದು ಜಮೀನ್ದಾರರು ಮಧುಸೂದನ್ ಅಂತ, ನನ್ನ ಸ್ನೇಹಿತ ಕಾಲೇಜಿನಲ್ಲಿ ಓದೋವಾಗ ಅವನು ಜಮೀನು ತೊಗೊಂಡಿದ್ದಾನೆ. ಆ ಜಮೀನಿಗೆ ಹೋದ ವರ್ಷ ಲಿಂಕ್ ಬೆಳೆಸ್ಕೊಂಡ್ವಿ ನಾವು, DBA ಗ್ರೂಪ್ ಅಂತ ಮಾಡಿ. ಆಗ ಜಮೀನ್ದಾರು ಅಂತ ರೇಗಿಸ್ತಾ ಇದ್ದೆ ನಾನು. ಅವನು ಜಮೀನನ್ನ ನೋಡಬೇಕು, ಕರ್ಕೊಂಡೋಗು ಅಂತ ಇದ್ದೆ. ಅವನು ಇವತ್ತು ಕರ್ಕೊಂಡು ಬಂದ ನಾನು ನಮ್ಮ ಮನೆಯವರಿಬ್ಬರು ಬಂದಿದ್ದೀವಿ. ಜಮೀನೆಲ್ಲ ನೋಡ್ತಾ ಇದ್ದೀವಿ. ಸೂಪರಾಗಿದೆ ಜಾಗ. ಗಿಡಗಳೆಲ್ಲ ಅವನೇ ಹಾಕಿದಾನಂತೆ. ಅದು ಯಾವಾಗ ಬಂದು ವ್ಯವಸಾಯ ಮಾಡೋದನ್ನೋ ಗೊತ್ತಿಲ್ಲ. ಅಂತೂ ಇಂತೂ ಗಿಡಗಳೆಲ್ಲ ಬೆಳೆದಿದೆ. ಸಿಗುಂಬಳಕಾಯಿ ಬೆಳೆದಿದ್ದಾನೆ, ಆಮೇಲೆ ರಾಗಿ ಬೆಳೆದಿದ್ದಾನೆ. ರಾಗಿ ಕೊಟ್ಟ ನಮಗೂ, ಮುದ್ದೆ ಮಾಡ್ಕೊಂಡು ತಿನ್ನಬೇಕು. ತಿಂದಮೇಲೆ ಗೊತ್ತಾಗುತ್ತೆ ರುಚಿ ಹೆಂಗಿದೆ ಅಂತ. ಇದು ದಾಳಿಂಬೆ ಗಿಡ ನೋಡಿ ಹೆಂಗಿದೆ. ಈಗ ತಾನೇ ಹೂವು ಬಿಟ್ಟಿದೆ, ಕಾಣ್ತಾ ಇದೆಯಾ? ಕೆಂಪು ಹೂವು. ದಾಳಿಂಬೆ ಗಿಡ ಇನ್ನೊಂದು 6 ತಿಂಗಳು ವರ್ಷನೋ ಬರುತ್ತೆ ಫಲ. ಇಲ್ಲಿ ಸೀಬೆ ಗಿಡ ಹಾಕಿದ್ದಾನೆ. ಇದು ಸೀಬೆ ಗಿಡ ಯಾವ ವರ್ಷ ಹಾಕಿದ್ದಾನೆ? ಹನುಮಾನ್ ಫಲ 7ನೇ ತಿಂಗಳು 21ನೇ ಇಸ್ವಿ. ನೋಡಿ, ಸೀಬೆ ಗಿಡ ನನಗಿಂತ ಎತ್ತರ ಆಗಿದೆ. ನನಗೆ 61 ಆಗಿದೆ. ನಾನೇನು ಫಸಲು ಬಿಟ್ಟಿದ್ದೀನೋ ಫಲ ಬಿಟ್ಟಿದ್ದೀನೋ ಅಂದ್ಕೋಬೇಡಿ. ಇನ್ನೂ ಬಂದಿಲ್ಲ. ಈ ಫಲ ಬರಬೇಕಂದ್ರೆ ಇನ್ನೂ 1-2 ವರ್ಷ ಹೋಗ್ಬೇಕನ್ಸುತ್ತೆ. ಸೀಬೆ ಗಿಡ ಆದರೂ ಹಣ್ಣೆಲೆ ಆಗಿದೆ. ಹಣ್ಣೆಲೆ ಚಿಗುರಿದಾಗ ಅಂತ ಒಂದು ಸಿನಿಮಾ ಬಂದಿತ್ತು. ಹಾಗೆ ಇದು ಯಾವಾಗ ಹಣ್ಣೆಲೆ ಎಲ್ಲ ಉದುರಿ ಹಸುರೆಲೆ ತಿರ್ಗಾ ಬಂದು ಬೆಳೆದು ಆಮೇಲೆ ಫಲ ಬಿಡುತ್ತೆ. ಅದು ಇದೇನು ಮರ ಇದು? ಬೇವಿನ ಮರ ಇದೆ. ಕರಿಬೇವಿನ ಮರ ಇದೆ, ಸಖತ್ತಾಗಿ ಬೆಳೆದಿದೆ ಕರಿಬೇವು. ಸೂಪರಾಗಿ ಎತ್ತರವಾಗಿದೆ ಕರಿಬೇವು ಮರ. ಅದಾದ ಮೇಲೆ ಹಲಸಿನ ಮರನೂ ಇದೆ. ಹೇಳ್ಕೊಂಡು ಹೋಗ್ತೀನಿ, ನೋಡ್ಬಿಡಿ. ಒಂದು ಸತಿ ಆಸೆ ಪಟ್ಟು ಬಂದ್ಬಿಡಿ, ಎಲ್ಲ ನೋಡೋಣ. ಇದೇನಿದು? ಹೇಳಕಾಯಿ ಬಿಟ್ಟಿದೆ ನೋಡಪ್ಪ. ಹೇಳಕಾಯಿ ನನಗಿಷ್ಟವಾದದ್ದು. ರಸ ಹೇಳಕಾಯಿ ಚಿತ್ರಾನ್ನ ಮಾಡಿದ್ರೆ ಸೂಪರಾಗಿರುತ್ತೆ. ಇದು ನೋಡಿ ಹೇಳಕಾಯಿ ನನ್ನ ಕೈಯಲ್ಲಿದೆ. ಸೂಪರಾಗಿದೆ ಹೇಳಕಾಯಿ. ಒಂದು ಕೆಮಿಕಲ್ ಇಲ್ಲದೆ ಬೆಳೆದಿರೋದು, ಆರ್ಗ್ಯಾನಿಕ್ ಅಂತಾರೆ, ರಾಸಾಯನಿಕ ಇಲ್ಲದೆ ಬೆಳೆದಿರೋದು ಹೇರಳೆಕಾಯಿ ಮರ, ಹೇರಳೆಕಾಯಿ ಗಿಡ. ಹೇರಳೆಕಾಯಿ ಸೂಪರ್. ಹೇರಳೆಕಾಯಿ ಬೆಳೆದಿದೆ. ಅಲ್ಲೊಂದು ಮಾವಿನ ಮರ ಇದೆ. ಅದಾದ ಮೇಲೆ ತೆಂಗಿನ ಮರ ಹಾಕಿದ್ದಾನೆ. ತೆಂಗಿನ ಮರ ಆದಮೇಲೆ ಇದೇನು ಗಿಡ ಇದು? ವಿಡಿಯೋ ಮಾಡ್ತಾ ಇದ್ದೀನಿ, ಸ್ನೇಹಿತರಿಗೆಲ್ಲ ಕಳಿಸ್ತೀನಿ. ನನಗೇನೋ ಆಸೆ ಇದು, ನಾನೊಬ್ಬನೇ ನೋಡಿ ಎಂಜಾಯ್ ಮಾಡಬಾರ್ದು. ಇನ್ನೊಂದು 4 ಜನಕ್ಕೆ ಹೇಳಬೇಕು, ಆ 4 ಜನಕ್ಕೂ ಆಸಕ್ತಿ ಬರಬೇಕು. ಮಧು ತೋಟಕ್ಕೆ ಅವರೆಲ್ಲ ಲಗ್ಗೆ ಇಡಬೇಕು. ನನ್ನ ಸ್ನೇಹಿತರಿಗೆ ಇದನ್ನು ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಕಾಮೆಂಟ್ರಿ. ಪುಟ್ಟಾಣಿ ಬಾಳೆ ಗಿಡ ಹಾಕಿದ್ದಾನೆ. ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ಬೋದು ಈ ಬಾಳೆ ಎಲೆಯಲ್ಲಿ. ಹಲಸಿನ ಮರ ನೋಡಿ, ಹಲಸಿನ ಮರ ಇನ್ನೊಂದು 2-3 ವರ್ಷ ಬೇಕು ಫಲ ಬರೋಕ್ಕೆ, ಆಯಿತಾ? ಇದು ಯಥಾ ಪ್ರಕಾರ ದಾಳಿಂಬೆ ಮತ್ತು ಮಾವಿನ ಮರ. ನೀರು ಸರಿಯಾಗಿ ಕೊಟ್ಟಿಲ್ಲ ಇವನು. ಪೈಪ್ ಹಾಕಿದ್ದಾನೆ, ಇನ್ನೂ ನೀರು ಬಂದಿಲ್ಲ ಅನಿಸುತ್ತೆ.
ಸೀಬೆ ಗಿಡ ಸಣ್ಣ ಸಣ್ಣ ಕಾಯಿ ಬಿಟ್ಟಿದೆ ಆಯಿತಾ. ಅದಾದ ಮೇಲೆ ಇದು ಇದಲ್ವಾ ಇದು ಸೀಬೆ ಗಿಡ. ಸೀಬೆ ಗಿಡದಲ್ಲಿ ಸೀಬೆಕಾಯಿ ಪರವಾಗಿಲ್ಲ. ಇದು ನನ್ನ ಹತ್ರನೇ ಇದೆ, ಇನ್ನೊಂದು ಅರ್ಧ ಅಡಿ ಜಾಸ್ತಿ ಬೆಳೆದಿದೆ ಎತ್ತರ. ಇಲ್ಲಿ ಕಾಯಿ ಇದೆ, ಸೀಬೆಕಾಯಿ. ಓಕೆನಾ. ಸೀಬೆಕಾಯಿ, ಸೀಬೆ ಎಲೆ ನೋಡಿ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೀಬೆಕಾಯಿ ಗಿಡ. ಇದಾದ ಮೇಲೆ ಇನ್ಯಾವುದಿದೆ ಈ ಕಡೆ ಗಿಡ? ಹಲಸಿನ ಗಿಡ ನೋಡಿದ್ರಿ. ಹಲಸಿನ ಗಿಡ ಆದಮೇಲೆ ದಾಳಿಂಬೆ ಗಿಡ ನೋಡಿದ್ರಿ. ದಾಳಿಂಬೆ ಗಿಡ ನೋಡಾದ್ಮೇಲೆ ಇನ್ಯಾವುದಿದೆ? ಇದು ಏನೋ ಗಿಡಕ್ಕೇನೋ ಎಲೆಗಳೆಲ್ಲ ಹುಳ ತಿಂದ್ಬಿಟ್ಟಿದೆ, ಏನು ಅಂತ ಗೊತ್ತಿಲ್ಲ. ಓಹೋ, ನಲ್ಲಿಕಾಯಿ. ನಲ್ಲಿಕಾಯಿ ಮರ. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ನೆಲದಲ್ಲಿಟ್ಟನು ಅಂತ ಹಾಡಿದೆ, ಕೇಳಿರ್ತೀರಾ. ಆ ನಲ್ಲಿಕಾಯಿ ಮರದ ಮುಂದೆ ಇದ್ದೀನಿ, ಬಿಟ್ಟಿಲ್ಲ. ಆದರೆ ಸೀಸನ್ ಅಲ್ಲ ಅನಿಸುತ್ತೆ. ಇದೆ ಇದೆ, ಬಿಟ್ಟಿದೆ. ನೋಡಿದ್ರಾ, ನಲ್ಲಿಕಾಯಿ ಬಿಟ್ಟಿದೆ ನೋಡಿ. ನಲ್ಲಿಕಾಯಿ ಸಣ್ಣ ಸಣ್ಣ ನಲ್ಲಿಕಾಯಿಗಳು, ಗೊಂಚಲು ಇಲ್ಲದೇ ಇದೆಯಲ್ಲಪ್ಪ, ಎಷ್ಟು ಚೆನ್ನಾಗಿದೋ. ಕೈಗೆ ಸಿಗುತ್ತಲ್ಲೋ ವಾಸ್ತೆ ಮೂರ್ತಿ, ಒಂದು ಬ್ಯಾಗ್ ಹಾಕ್ಕೊಳ್ಳೋ. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಗಿಡದಲ್ಲಿಟ್ಟನು. ನಲ್ಲಿಕಾಯಿ ಮರನ ನೋಡಿ, ಒಂದೇ ಒಂದು ಕಿತ್ಕೊಂಡಿದ್ದೀನಿ, ಈಗ ಬಾಯಿಗೆ ಹಾಕ್ಕೋತೀನಿ. ನೇರ ಗಿಡದಿಂದ ನೇರ ಬಾಯಿಗೆ. ಅಟ್ಲೇನೆ. ಆಹಾ.